ಭಾಗ್ಯಲಕ್ಷ್ಮಿ ಸೀರಿಯಲ್ ಪರೀಕ್ಷೆ ಬರೆಯುವ ಮುನ್ನವೇ ಗೆದ್ದ ಭಾಗ್ಯ ಬೀಗಿದ ಅತ್ತೆ ಕುಸುಮ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ರೋಚಕ ಹಂತ ತಲುಪಿದೆ. ತನ್ವಿ ಜೊತೆಗೆ 10ನೇ ಕ್ಲಾಸ್ ಪರೀಕ್ಷೆ ಬರೆಯಬೇಕಿತ್ತು. ಆದರೆ ಅವಳು ಪರೀಕ್ಷೆ ಬರೆಯದ ಹಾಗೆ ಕನ್ನಿಕಾ ಕುತಂತ್ರ ಮಾಡಿದ್ದಳು. ಇದರ ವಿವರ ಭಾಗ್ಯ ಹೊರಡಿದ್ದಾಳೆ. ಪರೀಕ್ಷೆ ಬರೆಯುವ ಮುನ್ನವೇ ಭಾಗ್ಯ ಗೆದ್ದಿರುವುದು ಖುಷಿಯ ವಿಷಯ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪರೀಕ್ಷೆ ಬರೆಯಲು ಮುನ್ನವೇ ಗೆದ್ದಿದ್ದಾಳೆ. ಕನ್ನಿಕಾ ಮಾಡಿದ ಕುತಂತ್ರದಿಂದ ಅವಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಮಿಸ್ ಆಗಿತ್ತು. ಈಗ ಅವಳಿಗೆ ಎಕ್ಸಾಮ್ ಬರೆಯಲು ಅವಕಾಶ ಸಿಕ್ಕಿದೆ. ಕನ್ನಿಕಾ ಕುತಂತ್ರ ಏನಾಗಿತ್ತು? ಸ್ಕೂಲ್ನ ಹೆಡ್ ಕನ್ನಿಕಾಗೂ ಭಾಗ್ಯಗೂ ಮೊದಲಿನಿಂದಲೂ ಆಗಿ ಬರೋದಿಲ್ಲ. ಈಗಾಗಲೇ ಭಾಗ್ಯ ಕುಟುಂಬಕ್ಕೆ ಕನ್ನಿಕಾ ಅದೆಷ್ಟೋ ಬಾರಿ ಅವಮಾನ ಮಾಡಬೇಕು ಅಷ್ಟೆಲ್ಲ ಅವಮಾನ ಮಾಡಿದ್ದಾಳೆ. ಈಗ ಭಾಗ್ಯ ಹಾಗೂ ಅವಳ ಮಗಳು ತನ್ವಿಗೆ 10ನೇ ಕ್ಲಾಸ್ ಪರೀಕ್ಷೆ ಬರೆಯದ ಹಾಗೆ ಕನ್ನಿಕಾ ಮಾಡಿದ್ದಳು. ಅವರಿಬ್ಬರ ಡೆಸ್ಕ್ ಕೆಳಗೆ ಕಾಪಿ ಚೀಟಿ ಇಟ್ಟಿದ್ದಳು. ಇದನ್ನು ನೋಡಿ ಇವರಿಬ್ಬರು ಡಿಬಾರ್ ಮಾಡಲಾಗಿತ್ತು. ಪರೀಕ್ಷೆ ಬರೆಯುವ ಮುನ್ನವೇ ಭಾಗ್ಯ ಗೆದ್ದಾಯಿತು. ಅನಂತರ ಭಾಗ್ಯಗೆ ಇದನ್ನೆಲ್ಲ ಕನ್ನಿಕಾ ಮಾಡಿದ ಮೋಸ ಅಂತ ಗೊತ್ತಾಗಿದೆ. ಕನ್ನಿಕಾಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ ಭಾಗ್ಯ ಆಮೇಲೆ ಮಾಧ್ಯಮದ ಮುಂದೆ ಬಂದು ಪರೀಕ್ಷೆ ಬರೆಯಲು ಅವಕಾಶ ಕೊಡಿ ಅಂತ ಕೇಳಿದ್ದಳು. ಈಗ ಭಾಗ್ಯಗೆ ಪರೀಕ್ಷೆ ಬರೆಯಲು ಅವಕಾಶ ಸಿಕ್ಕಿದೆ. ಒಟ್ಟಿನಲ್ಲಿ ಪರೀಕ್ಷೆ ಬರೆಯುವ ಮುನ್ನವೇ ಭಾಗ್ಯ ಗೆದ್ದ ಹಾಗಿದೆ. ವೀಕ್ಷಕರ ಅಭಿಪ್ರಾಯ ಇದನ್ನು ನೋಡಿ ಎಲ್ಲ ವೀಕ್ಷಕರಿಗೂ ಇಷ್ಟವಾಗಿತ್ತು. ಈ ಥರದ ಬೆಳವಣಿಗೆಗಳು ಧಾರಾವಾಹಿಯಲ್ಲಿ ಮಾತ್ರ ಸಾಧ್ಯ. ಇದು SSLC ಪರೀಕ್ಷೆ. ಒಂದೇ ದಿನದಲ್ಲಿ ಎಕ್ಸಾಮ್ ಬರೆಯುವುದಕ್ಕೆ, ಪರೀಕ್ಷೆಗಳನ್ನು ರೆಡಿ ಮಾಡುವುದಕ್ಕೆ ಸಾಧ್ಯವೇ ಎಂದು ವೀಕ್ಷಕರು ಕೇಳುತ್ತಿದ್ದಾರೆ. ಭಾಗ್ಯಗೆ ಇಬ್ಬರು ಮಕ್ಕಳು. ತಾಯಿ ಕುಸುಮ ಹೇಳಿದಂತೆ ಅವರ ತಾಂಡವ ಭಾಗ್ಯಳನ್ನು ಮದುವೆಯಾದ ಹೆಂಡತಿ ಕಂಡರೆ ಅವನಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ಭಾಗ್ಯ ಜಾಸ್ತಿ ಓದಿಲ್ಲ. ಅವಳಿಗೆ ಸೋಷಿಯಲ್ ಮ್ಯಾನರ್ಸ್ ಇಲ್ಲ ಅಂತೂ ಅವಳಿಗೆ ಅಡುಗೆ ಮನೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ತಾಂಡವ ಪತ್ನಿ ಮೇಲೆ ಅಸಮಾಧಾನ ಇಟ್ಟುಕೊಂಡಿದ್ದ. ಈಗ ಅವಳು ಪತ್ನಿಗೆ ವಿಚ್ಛೇದನ ಕೊಟ್ಟು ಶ್ರೇಷ್ಠ ಜೊತೆ ಮದುವೆಯಾಗಬೇಕು ಎಂದು ಪ್ಲಾನ್ ಮಾಡಿದ್ದಾರೆ. ಆದರೆ ನನ್ನ ಸೊಸೆ ಭಾಗ್ಯ ಎಲ್ಲ ವಿಚಾರದಲ್ಲೂ ಸಹಿ ಅಂತ ಕುಸುಮ ಸಾಬೀತು ಮಾಡಲು ಹೊರಟಿದ್ದಾಳೆ. ಹೇಗಾದರೂ ಮಾಡಿ ಭಾಗ್ಯ ಸೋಲಬೇಕು ಅಂತ ತಾಂಡವ ಪ್ರಯತ್ನಿಸುತ್ತಿದ್ದಾನೆ. ಈಗ ಯಾರು ಗೆಲ್ಲುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಕಳ್ಳತನದ ವಿಡಿಯೋಗೆ ಹೆದರಿ ಅಕ್ಕ ಮಹಿತಾ ಕಾಮತ್ ಎದುರು ತಪ್ಪು ಒಪ್ಪಿಕೊಂಡ ಕನ್ನಿಕಾ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಎಕ್ಸಾಮ್ ಹಾಲ್ನಲ್ಲಿ ರೋಲ್ ನಂಬರ್ ಬರೆಯುವವನಿಗೆ ದುಡ್ಡಿನ ಆಸೆ ತೋರಿಸಿದ ಕನ್ನಿಕಾ ಡೆಸ್ಕ್ ಮೇಲೆ ಗಣಿತ ಫಾರ್ಮುಲಾ ಬರೆಸಿ ಭಾಗ್ಯ ತನ್ವಿ ಇಬ್ಬರು ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದ್ದಾಳೆ. ಸ್ಕ್ವಾಡ್ ಎದುರು ಭಾಗ್ಯ ತನ್ವಿ ಇಬ್ಬರು ತಪ್ಪಿಸಲಾಗಿದ್ದು ಪರೀಕ್ಷೆ ಬರೆಯದೆ ಹೊರ ಹೋಗಿದ್ದಾರೆ. ಹೇಗಾದರೂ ಮಾಡಿ ಕನ್ನಿಕಾ ತಪ್ಪು ಒಪ್ಪಿಕೊಳ್ಳುವಂತೆ ಸಹಾಯ ಮಾಡಬೇಕು ಎಂದು ಪಣ ತೊಟ್ಟ ಭಾಗ್ಯ ರಘು ಸಹಾಯದಿಂದ ನಿಶಾ ಸಹಾಯ ಪಡೆದು ಕನ್ನಿಕಾ ಮೇಲೆ ಒಡವೆ ಕದ್ದ ಆರೋಪ ಬರುವಂತೆ ಮಾಡುತ್ತಾಳೆ. ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಕನ್ನಿಕಾಗೆ ಬ್ಲ್ಯಾಕ್ ಮೇಲ್ ಮಾಡಿ ತಾನೂ ಇರುವ ಲೊಕೇಶನ್ಗೆ ಕನ್ನಿಕಾ ಬರುವಂತೆ ಹೇಳುತ್ತಾಳೆ. ಅಲ್ಲಿಗೆ ಬಂದಾಗ ತನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ಭಾಗ್ಯ ಪೂಜೆ ಎಂದು ತಿಳಿದ ಕನ್ನಿಕಾ ಶಾಕ್ ಆಗುತ್ತಾಳೆ. ಇಷ್ಟು ದಿನಗಳ ಕಾಲ ತಲೆ ತಗ್ಗಿಸಿಕೊಂಡು ಶಾಲೆಗೆ ಬಂದು ಹೋಗುತ್ತಿದ್ದೆ, ಆದರೆ ಈಗ ನನ್ನನ್ನೇ ಹೆದರಿಸುವಷ್ಟು ಮುಂದುವರೆದಿದೆ ಎಂದು ಪ್ರಶ್ನಿಸುತ್ತಾಳೆ. ಇದಕ್ಕೆ ಉತ್ತರಿಸುವ ಭಾಗ್ಯ, ನೀನು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಆಟವಾಡುತ್ತಿದ್ದರೂ ಅದನ್ನು ಸೋಲಿಕೊಂಡು ಹೇಗೆ ಸುಮ್ಮನಿರಲಿ ಎಂದು ಪ್ರಶ್ನಿಸುತ್ತಾಳೆ. ಅಕ್ಕನ ಮುಂದೆ ತಪ್ಪು ಒಪ್ಪಿಕೊಂಡ ಕನ್ನಿಕಾ ಹೀಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ನಿಜ ಹೇಳುವಂತೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಕನ್ನಿಕಾ ಅಹಂನಿಂದ ಮಾತನಾಡುತ್ತಾಳೆ. ನೀನು ಒಡವೆ ಕದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಆಗ ನಿನ್ನದು ಮಾತ್ರವಲ್ಲ, ನಿನ್ನ ತಂದೆಯ ಮರ್ಯಾದೆ ಹೋಗುತ್ತದೆ, ನಿನ್ನ ಸ್ಕೂಲ್ ಹೆಸರು ಹಾಳಾಗುತ್ತದೆ. ಮುಂದಿನ ವರ್ಷದಿಂದ ನಿನ್ನ ಸ್ಕೂಲ್ಗೆ ಯಾವ ಪೋಷಕರು ಮಕ್ಕಳು ಸೇರುವುದಿಲ್ಲ ಎಂದು ಪೂಜಾ ಹೇಳುತ್ತಾಳೆ. ಪೂಜಾ ಮಾತನ್ನು ಕೇಳಿ ಕನ್ನಿಕಾ ಗಾಬರಿಯಾಗುತ್ತದೆ. ಬೇಡ, ಈ ಸ್ಕೂಲ್ ಕಟ್ಟಲು ಒಳ್ಳೆಯ ಹೆಸರು ಬರಲು ನನ್ನ ತಂದೆ ಬಹಳ ಕಷ್ಟಪಟ್ಟಿದ್ದಾರೆ ಎನ್ನುತ್ತಾಳೆ. ಅದೇ ರೀತಿ ನಾನು ನನ್ನ ಮಗಳು ಶಾಲೆಗೆ ಸೇರಲು ಓದಲು ಪರೀಕ್ಷೆ ಬರೆಯುವುದೇ ಹಿಂದಿನ ನನ್ನ ಅತ್ತೆ ಮಾವನ ಶ್ರಮ ಅಡಗಿದೆ ಎನ್ನುತ್ತಾಳೆ. ಕೊನೆಗೂ ಕನ್ನಿಕಾ ತಪ್ಪು ಒಪ್ಪಿಕೊಳ್ಳುತ್ತಾಳೆ. ಕನ್ನಿಕಾಳ ಎಳೆದೊಯ್ಯುವಾಗ ಭಾಗ್ಯ ಅಕ್ಕ ಮಹಿತಾ ಕಾಮತ್ ಮುಂದೆ ತಂದು ನಿಲ್ಲಿಸುತ್ತಾರೆ. ನಿಜ ಹೇಳು, ಬೆಳಗಿನಿಂದ ನಡೆದ ವಿಚಾರದಲ್ಲಿ ನಮ್ಮದೇನೂ ತಪ್ಪಿಲ್ಲ ಎಂದು ತಪ್ಪು ಒಪ್ಪಿಕೊಳ್ಳುವುದಾಗಿ ಗದರುತ್ತಾಳೆ. ಕಳ್ಳತನದ ವಿಡಿಯೋಗೆ ಹೆದರಿ ಕನ್ನಿಕಾ ಅಕ್ಕನ ಮುಂದೆ ನಿಜ ಒಪ್ಪಿಕೊಳ್ಳುತ್ತಾಳೆ. ತಂಗಿಗೆ ಮಹಿಮಾ ಬಹಳ ಮುಖ್ಯ, ಇದೆಲ್ಲ ಕನ್ನಿಕಾಳೆ ಮಾಡಿದ್ದು ಎಂದು ತಿಳಿದ ಮಹಿತಾ ಕೂಡ ಗಾಬರಿಯಾಗುತ್ತಾಳೆ. ಕೆಲವು ದಿನಗಳ ಹಿಂದಷ್ಟೇ ಮಹಿಳಾ ದಿನದಂದು ಭಾಗ್ಯಳನ್ನು ಕೆಣಕಿ ಮರ್ಯಾದೆ ಕಾಳು ಮಾಡಿಕೊಂಡಿದ್ದೀಯಾ, ಈಗ ಮತ್ತೆ ಇದೆಲ್ಲ ಬೇಕಾ ಎಂದು ಕೆನ್ನೆಗೆ ಬರೆಸುತ್ತಾಳೆ. ಭಾಗ್ಯ ಪರೀಕ್ಷೆ ಬರೆಯುವುದು ನನಗೆ ಇಷ್ಟವಿರಲಿಲ್ಲ, ಆದ್ದರಿಂದ ಹೀಗೆಲ್ಲ ಮಾಡಿದೆ ಎಂದು ಕನ್ನಿಕಾ ಹೇಳುತ್ತಾಳೆ. ನೀನು ಹೇಳಿದಂತೆ ನನಗೆ ತಪ್ಪು ಎಂದು ಒಪ್ಪಿಕೊಂಡಿದ್ದೇನೆ. ಈ ವಿಡಿಯೋ ಡಿಲೀಟ್ ಮಾಡು. ನಾನು ನಿಜವಾಗಿಯೂ ಒಡವೆ ಕದ್ದಿಲ್ಲ ಎನ್ನುತ್ತಾಳೆ. ನೀನು ಒಡವೆ ಕದ್ದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ನೀನು ತಿದ್ದುಕೊಳ್ಳಲಿ ಎಂದು ಇದೆಲ್ಲ ನಾವು ಮಾಡಿದ ನಾಟಕ ಎಂದು ಹೇಳುತ್ತಾಳೆ. ಕನ್ನಿಕಾ ಮತ್ತೆ ಉಲ್ಟೆ ಹೊಡೆಯುತ್ತಾಳೆ ಅಥವಾ ಭಾಗ್ಯ ತನ್ವಿ ಇಬ್ಬರಿಗೂ ಪರೀಕ್ಷೆ ಬರೆಯಲು ಅವಕಾಶ ದೊರೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.